ಇವತ್ತು ಒಂದು ಹೊಸ ಥರದ್ದು ಇಡ್ಲಿ ಮಾಡ್ತೀನಿ. ಸರಿ, ಅದಕ್ಕೆ ಒಂದು ಪಲ್ಯ ಮಾಡ್ಕೊಳ್ತಿದ್ದೀನಿ. ಸ್ಟಫ್ ಮಾಡಿ ಮಾಡ್ತಾರೆ, ಅದು ಆಲೂಗಡ್ಡೆ ಹಾಕಿಯೆಲ್ಲ ಮಾಡ್ತಾರೆ. ನಾನು ಬೇರೆ ತರಕಾರಿ ಹಾಕಿ ಮಾಡ್ತೀನಿ. ಅದಕ್ಕೇನೇನೆಂದರೆ ದೊಣ್ಣೆಮೆಣಸಿನ್ಕಾಯಿ, ಸುವರ್ಣಗಡ್ಡೆ, ಸೇಬು ಬದನೆಕಾಯಿ, ಕ್ಯಾರೆಟು, ಒಂದು ಸ್ವಲ್ಪ ಕೊಬ್ಬರಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸರಿ ಗಾಂಧಾರಿ ಮೆಣಸಿನ್ಕಾಯಿ, ಒಂಚೂರು ಇಂಗು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬಾಡಿಸ್ಕೊತೀನಿ ಚೆನ್ನಾಗಿ. ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಸರಿ, ಇದನ್ನು ಎಲ್ಲ ಬಾಡಿಸ್ಕೊತೀನಿ. ಇವಾಗ ಇದೊಂಚೂರು ಒಂದು 4 ಕಾಳು ಮೆಂತ್ಯ ಹಾಕ್ತಿದ್ದೀನಿ. ಆಮೇಲೆ ಒಂದೊಂದೇ ನಾನು ಬಾಡಿಸ್ಕೊಳ್ಳೋಕೆ ಹಾಕ್ತೀನಿ. ಇವಾಗ ದೊಣ್ಣೆಮೆಣಸಿನ್ಕಾಯಿ ಹಾಕ್ತೀನಿ, ಚೆನ್ನಾಗಿ ಬಾಡಿಸ್ತೀನಿ. ಚೆನ್ನಾಗಿ ಸ್ವಲ್ಪ ಬಾಡಿದಾದ್ಮೇಲೆ ಇವಾಗ ಒಂದೊಂದೇ ತರಕಾರಿ ಹಾಕ್ತೀನಿ. ತುರಿದಿದ್ದೀನಲ್ಲ ಅದನ್ನು ತರಕಾರಿ ಹಾಕ್ತೀನಿ. ಇದು ಸುವರ್ಣಗಡ್ಡೆ ಚೆನ್ನಾಗಿ ಬಾಡಿಸ್ಕೊತೀನಿ. ಆ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗಬೇಕು. ಅದು ಕ್ಯಾರೆಟು, ಸರಿ, ಇದ್ರ ಜೊತೆ ಮೆಣಸಿನ್ಕಾಯಿ, ಇದು ಗಾಂಧಾರಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದರಲ್ಲಿ ಇಂಗೂ ಇದೆ. ಒಂದು ಸ್ವಲ್ಪ ಇವಾಗ ಇದಕ್ಕೆ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ಸರಿ, ಇವಾಗ ಸೇಬು ಬದನೆಕಾಯಿ. ಇದು ಮಕ್ಕಳಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ನಮಗೆ. ಅವರು ಬೇರೆ ತಿಂಡಿ ತಿನ್ನೋವಾಗ ಪಕ್ಕಕ್ಕಿರ್ತಾರೆ, ಅಂದರೆ ತರಕಾರಿ ಇದು ತಿನ್ನಲ್ಲ ಅನ್ನೋ ಈ ಮಕ್ಕಳುಗಳಿಗೆ ಇದು ತುಂಬ ಒಳ್ಳೆಯದು, ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಬಾಡಿಸೋದು. ಇವಾಗ ಇದೆಲ್ಲ ಚೆನ್ನಾಗಿ ಬಾಡಿದೆ. ಇದಕ್ಕೆ ಕೊತ್ತಂಬರಿ, ಕರಿಬೇವು ಹಾಕ್ತೀವಿ. ಚೆನ್ನಾಗಿ ಬಾಡಿಸ್ತಿದ್ದೀನಿ. ಆಮೇಲೆ ನಮ್ಮಂಥ ಎಲ್ಲ ತರಕಾರಿ ವಾಸನೆ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ನಿಮಗೆ ಇವಾಗ ಉಪ್ಪು ಹಾಕೋದ್ರಿಂದ ಏನು ಇದು ಅಂದರೆ ನಿಮಗೆ ಅದು ನೀರು ಬಿಟ್ಕೊಳ್ಳುತ್ತೆ. ನಿಮ್ಮ ಇದು ಎಲ್ಲ ತಣ್ಣಗಾಗಕ್ಕೆ ಬಿಡ್ತೀವಲ್ಲ ಅಷ್ಟರಲ್ಲಿ ನೀರು ಬಿಟ್ಕೊಂಡ್ರೆ ನಾವು ಮಿಕ್ಸಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇವಾಗ ಇದು ಚೆನ್ನಾಗಿ ಬಾಡಿದೆ. ಇದಕ್ಕೆ ಕೊಬ್ಬರಿ ಹಾಕಿ, ಒಂದು ಬಟ್ಲು ಕೊಬ್ಬರಿ ಹಾಕಿ, ಅದೇ ನಿಮಗೆ ನೋಡ್ಕೊಳ್ಳಿ, ಅದು ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಹಾಕಿ. ತುಂಬ ಹಾಕಲೇಬೇಕಂತೇನಿಲ್ಲ. ಇವಾಗ ಇದಾಗುತ್ತಲ್ಲ, ಇದಕ್ಕೊಂಚೂರು ಅರಿಶಿನ, ಒಂಚೂರು ಅಚ್ಕಾರದ ಪುಡಿ, ಅಂದರೆ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದೀನಲ್ಲ, ಅಂದರೆ ಘಮಕ್ಕೆ ಅಷ್ಟೇ, ಇನ್ನೇನಿಲ್ಲ, ಒಂಥರ ರುಚಿ ಕೊಡುತ್ತೆ ಇದೆಲ್ಲ. ಇವಾಗ ನಾನು ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಬಿಡ್ತೀನಿ. ನೋಡಿ, ಆಲ್ರೆಡಿ ಎಷ್ಟು ನೀರು ಬಿಟ್ಕೊಂಡಿತ್ತು ಅಲ್ವಾ. ನೀಟಾಗಿ ಆರಿಸ್ಬಿಡ್ತೀನಿ. ಇವಾಗ ಫುಲ್ಲು ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ಇವಾಗೆಲ್ಲ ಹುರಿದಿದ್ನಲ್ಲ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಈಗ ರುಬ್ಬಿದ್ದಾಗಿದೆ, ಹಿಂಗೆ ಕಾಣುತ್ತೆ, ಆಯಿತಾ. ಇವಾಗ ಇದನ್ನು ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದು ಇಂಗು ಸಹ ಜಾಸ್ತಿ ಏನು ಇದು ಎಣ್ಣೆ ಹಾಕಿಲ್ಲ, ನಾನು ಸ್ವಲ್ಪ ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಇದನ್ನು ಇದಕ್ಕೆ ಸುರಿದು ಸುಮ್ಮನೆ ಒಂದು ಸರ್ತಿ ಬಾಡಿಸೋದಷ್ಟೇ, ತುಂಬ ಬಾಡಿಸ್ಬೇಕಂತೇನಿಲ್ಲ. ಈಗ ಅದು ರುಬ್ಬಿ ಒಂಚೂರು ಸ್ವಲ್ಪ ಬಾಡಿಸ್ಕೊಂಡಲ್ಲ, ಅದಕ್ಕೊಂಚೂರು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ತುಂಬ ಅಲ್ಲ, ಸುಮ್ಮನೆ ಒಂದೇ ಒಂದು 4 ತೊಟ್ಟು ಅಂತ ಹೇಳ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ಎಷ್ಟು ಚೆನ್ನಾಗಿದ್ದು ಇಡ್ಲಿ ಹಿಟ್ಟು.
ಇಡ್ಲಿ ಹಿಟ್ಟಿದೆ. ಇವಾಗ ಅದನ್ನು ಹೇಗೆ ನಾನು ಇದನ್ನು ಮಾಡ್ತೀನಿ, ಸ್ಟಫ್ ಮಾಡ್ತೀನಿ ಅದರಲ್ಲಿ ಅಂತ ನೋಡಿ. ಇದಕ್ಕೆ ಇಡ್ಲಿ ಹಿಟ್ಟು, ಇದಕ್ಕೆ ತಟ್ಟೆಗೆ ನಾನು ಇವಾಗ ಈಗ ಒಂದೊಂದು ಸ್ಪೂನ್ ಹಾಕ್ತೀನಿ. ಇಲ್ಲಿ ನೋಡಿ, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ. ಇವಾಗ ಇದು ಪಲ್ಯ ಇದೆಯಲ್ಲ, ಇದನ್ನು ಇದರ ಮೇಲೆ ಹಿಂಗಿಡೋದು. ಹಿಂಗೆ ನೋಡಿ ಇಟ್ಬಿಟ್ಟು, ಇವಾಗ ಇದ್ರ ಮೇಲೆ ನಾವು ಇಡ್ಲಿ ಹಿಟ್ಟು ಮತ್ತೊಂದು ಸತಿ ಹಾಕೋದು ನೋಡಿ. ಅದು ಕವರ್ ಆಗಬೇಕು. ನಾನು ಸ್ವಲ್ಪ ಪಲ್ಯ ಜಾಸ್ತಿನೇ ಇಟ್ಟಿದ್ದೀನಿ. ಎಲ್ಲ ಇದನ್ನು ಹೀಗೆ ಮಾಡ್ಕೊಳ್ಳೋದು. ಎಲ್ಲ ಇಟ್ಟಿದ್ದೀನಿ, ಇಡ್ಲಿ ಸ್ಟಫ್ ಮಾಡಿರೋದು. ಇವಾಗ ಅದನ್ನು ಮುಚ್ಚಿದ್ದೀನಿ. ಇವಾಗ ಇದು ಸ್ಟೀಮ್ ಬಂದಮೇಲೆ, ಇವಾಗ ಆಲ್ರೆಡಿ ಇದು ಚೆನ್ನಾಗಿ ಕುದೀತಿದೆ ಇದು ನೀರು. ಸ್ಟೀಮ್ ಬಂದಮೇಲೆ ಲೋಟ ಮುಚ್ಚಿ 15 ನಿಮಿಷ ಬಿಡಬೇಕು. 15 ನಿಮಿಷ ಆದಮೇಲೆ ಇಡ್ಲಿ ಈ ಥರ ಇದಾಗಿದೆ. ಇವಾಗ ಇದನ್ನು ತೆಗೆದು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಕ್ಲಾಸಾಗಿ ಬಂದಿದೆ ನೋಡಿ. ಇದಕ್ಕೊಂದು ಚಟ್ನಿ. ಸರಿ, ಇದನ್ನು ನಾನು ಕಟ್ ಮಾಡಿ ತೋರಿಸ್ಲಾ? ಇಡ್ಲಿ ಒಳಗಡೆ ಎಷ್ಟು ಚೆನ್ನಾಗಿದಾಗುತ್ತೆ ನೋಡಿ. ನಿಮಗೆ ಮಕ್ಕಳುಗಳಿಗೆ ಕೊಡಬೇಕಾದ್ರೆ ನೀಟಾಗಿ ಈ ಥರ 4 ಭಾಗ ಮಾಡಿ ಕೊಟ್ಟರೆ ನೀಟಾಗಿ ತಿಂತಾರೆ ನೋಡಿ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ಎಷ್ಟು ಚೆನ್ನಾಗಿ ಪಲ್ಯ, ಎಷ್ಟು ನಾನು ತರಕಾರಿ ಹಾಕಿದ್ದೀನಿ. ಒಂದು 4 ತರಕಾರಿ ಹಾಕಿದ್ದೀನಿ. ಲೈಟಾಗಿ ಮಸಾಲೆ ಹಾಕಿಬಿಟ್ಟು ಮಕ್ಕಳುಗಳಿಗೆ ಡಬ್ಬಿನಲ್ಲಿ ಕಳ್ಸೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ದೊಡ್ಡವರು, ವಯಸ್ಸಾದವ್ರು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಎಲ್ರಿಗೂ ಚೆನ್ನಾಗಿರುತ್ತೆ. ಮಾಡಿ ತಿಂದು ನನಗೆ ತಿಳಿಸಿ ಏನು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಮಕ್ಕಳ ಡಬ್ಬಿನಲ್ಲಿ ಹಾಕಿ ಕಳ್ಸೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆರಾಮಾಗಿ ಇಷ್ಟು ನಿಮಗೆ ತರಕಾರಿ ಸೇರುತ್ತೆ. ಅವ್ರಿಗೆ ತರಕಾರಿ ತಿನ್ನಲ್ಲ ಅಂತ ಅನ್ನೋ ಮಕ್ಕಳುಗಳಿಗೆ ಇದನ್ನು ಧಾರಾಳವಾಗಿ ಕೊಡಬಹುದು. ಚೆನ್ನಾಗಿರುತ್ತೆ. ಮಾಡಿ ತಿಂದು ನನಗೆ ಹೇಳಿ ಸ್ಟಫ್ಡ್ ಇಡ್ಲಿ ಹೇಗಿರುತ್ತೆ, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ.